ನಮ್ಮ ಬೇತ್ಮಂಗ್ಲನಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೇತ್ಮಂಗ್ಲ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ. ಇವ್ರ ಹತ್ರ ಹೋಮದ ಯಂತ್ರ, ಮಂತ್ರ, ಪೂಜಾ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ, ಅರಿಶಿನ, ಗಂಧದ ಪುಡಿ, ಅಗರಬತ್ತಿ, ಕರ್ಪೂರ, ದೀಪದ ಎಣ್ಣೆ, ವಿವಿಧ ರೀತಿಯ ಕಟ್ಟಿಗೆಗಳು, ತುಪ್ಪ, ಅವನ ಕುಂಡಗಳು, ದೇವರ ಮುಖವಾಡಗಳು, ಹಾರಗಳು, ವಸ್ತ್ರಗಳು, ತಾಮ್ರದ ಪಾತ್ರೆಗಳು, ಕಲಶ, ಪಂಚಪಾತ್ರೆ, ಉದ್ದರಣೆ ತಟ್ಟೆಗಳು, ಅಡಿಕೆ ತಟ್ಟೆಗಳು, ತೆಂಗಿನಕಾಯಿ, ಮಣ್ಣಿನ ಹಣೆತಗಳು, ನಿಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಶಾಸ್ತ್ರಗಳು ಬರ್ತದೆ. ಯಮನಿಗೆ ಉಗೆ ಉಗೆ ಅಂದ್ರೆ ಬಹಳ ಇಷ್ಟ. ಏಳು ಕೊಳದ ನಾನು ಹೇಳ್ತೀನಿ, ಉಗೆ ಉಗೆ ಏಳು ಕೊಳದ ಎಲ್ಲವನಿಗೆ, ಪತ್ನಿ ಎಲ್ಲಮ್ಮನಿಗೆ, ತಾಯಿ ಎಲ್ಲಮ್ಮನಿಗೆ, ಕೊಳದ ಎಲ್ಲಮ್ಮನಿಗೆ, ಕುಂಕುಮ ಕೊಳದ ಎಲ್ಲಮ್ಮನಿಗೆ, ಸರ್ವನಿಗೂ ಅಂಬನಾಥ ಎಲ್ಲಮ್ಮನಿಗೆ.
ಕುಲದೇವತೆ ರೇಣುಕಾ ಯಲ್ಲಮ್ಮ ದೇವಿಯ ಮೆರವಣಿಗೆಯನ್ನು ಬೇತ್ಮಂಗಲ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ತಾಯಿಯ ಕೃಪೆಗೆ ಪಾತ್ರರಾಗುವಂಥ ಭಕ್ತಿಪೂರ್ವಕವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ವಿಶೇಷವಾಗಿ ಸಮಾಜದ ಎಲ್ಲ ಬಂಧುಗಳು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲರೂ ಕೂಡ, ಎಲ್ಲ ಹಳ್ಳಿಗಳಿಂದಲೂ ಕೂಡ ಇವತ್ತು ಪಲ್ಲಕ್ಕಿಗಳನ್ನು ಮಾಡುವುದರ ಮೂಲಕ ಭಾಳ ಖುಷಿಯಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಎಲ್ಲ ಹಳ್ಳಿಗಳಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದಾರೆ. ಹಂಗಾಗಿ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವ್ರಿಗೆಲ್ಲರಿಗೂ ಕೂಡ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ತಾಯಿಯಲ್ಲಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನನ್ನನ್ನು ಕರೆಸಿ ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಕೂಡ ನನ್ನನ್ನು ಕರೆಸಿದ್ದಾರೆ. ಅವ್ರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಈ ಕಾರ್ಯಕ್ರಮವನ್ನು ಕಳೆದ 15-20 ದಿವಸಗಳಿಂದ ನಮ್ಮ ಸಮಾಜದ ಮುಖಂಡರುಗಳಾದಂಥ ರಾಮಚಂದ್ರಣ್ಣವರು, ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಂಜು ಅವರು, ಮುಖಂಡರಾದಂಥ ಮುನಿಕೃಷ್ಣ ಅವರು, ಕೆಂಚಣ್ಣವರು, ನಾಗಸಮ್ಮಣ್ಣವರು, ಬಾಬಣ್ಣವರು, ನಮ್ಮ ಮುಖಂಡರಾದಂಥ ಶ್ರೀರಾಮ್ ಅವರು, ಇನ್ನುಳಿದಂತೆ ಎಲ್ಲ ಮುಖಂಡರುಗಳು ಯಾರೂ ಬೇಸರ ಪಟ್ಕೊಂಡಿದ್ದಾರೆ ಏನನ್ನವರು ಎಲ್ಲರೂ ಕೂಡ ಸೇರಿ ಎಲ್ಲರನ್ನ ಒಗ್ಗೂಡಿಸಬೇಕು. ತಾಯಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಾಜದ ಬಂಧುಗಳನ್ನು ಒಂದು ಕಡೆ ಸೇರಿಸಿ ಈ ಜಾತ್ರೆಯನ್ನು ಮಾಡುವುದರ ಮೂಲಕ ಮುಂದೆ ಇನ್ನಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿದ್ದಕ್ಕೆ ಇದೊಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ, ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿದ್ದಾರೆ. ಹಾಗಾಗಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನಗೆ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಮಾಜದ ನಮ್ಮ ಬಂಧುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ. ಗ್ರಾಮದಲ್ಲಿ ನೂತನವಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಇನ್ನೂ 1 ವರ್ಷನೂ ಕಳೆದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷವೂ ಈ ಥರ ಏನು ಮಾಡ್ತಾ ಇರಲಿಲ್ಲ, ಮೆರವಣಿಗೆ ಮಾಡ್ತಾ ಇರಲಿಲ್ಲ. ಈ ಬಾರಿ ಬೇತ್ಮಾಳದಲ್ಲಿ ಪ್ರಾರಂಭ ಮಾಡಿರೋ ಕಾರಣಕ್ಕೋಸ್ಕರ ಒಬ್ಬರು ಏನೋ ಒಂದು ಮುಂದೆ ಮಾಡಿ ಒಂದು ದೇವ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗ ಒಂದು 3-4 ತಿಂಗಳೊಳಗಡೆ ನಮ್ಮದು ವಾರ್ಷಿಕೋತ್ಸವ ಇದೆ, ಊರ ಹಬ್ಬ ಇದೆ. ಆ ಟೈಮಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ವಾರ್ಷಿಕೋತ್ಸವ ಮಾಡುವಂಥ ಕೆಲಸ ಆಗ್ತದೆ. ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ಎಲ್ಲ ಭಕ್ತಾದಿಗಳು ನಿರ್ಣಯ ತಗೊತಾರೆ. ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಅಂದ ತಕ್ಷಣ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ರೇಣುಕಾ ಯಲ್ಲಮ್ಮ ದೇವಿನ ಈಗ ಸೌದತ್ತಿಗೆ ಹೋಗ್ತೀವಿ, ಸೌದತ್ತಿಯಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರು ನಮ್ಮ ಥರ ಇದು ಮಾಡ್ತಾರೆ. ಈಗ ವೆಂಕಟರಮಣ ಸ್ವಾಮಿ ಇದ್ದಾರೆ, ವೆಂಕಟರಮಣ ಸ್ವಾಮಿ ಕೆಲವರಿಗೆ ಮನೆ ದೇವರು ಇರ್ತಾರೆ, ಹಂಗಂತ ಹೇಳ್ಬಿಟ್ಟು ಇನ್ನೊಬ್ರು ಪೂಜೆ ಮಾಡಿರ್ತಾರೆ. ಹಾಗಾಗಿ ಮನೆ ದೇವರು ಒಬ್ಬೊಬ್ರಿಗೆ ಒಬ್ಬೊಬ್ರು ಇರ್ತಾರೆ, ಎಲ್ಲ ಆಗ್ತದೆ. ಆದರೆ ಎಲ್ಲ ದೇವರು ನಮ್ಮ ಹೇಳ್ತಾರಲ್ಲ, ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದೇವನ ಒಬ್ಬನೇ ಏನೋ ನಾಮ ಹಲವು ಅಂತ. ಹಾಗಾಗಿ ದೇವರೆಲ್ಲ ಒಂದೇ, ಗಂಗಮ್ಮ, ಎಲ್ಲಮ್ಮ, ಮಾರಮ್ಮ, ಕಾಳಿಕಮ್ಮ ಎಲ್ಲ ಒಂದೇ. ಆದರೆ ನಾವು ಹೆಸರು ಇಟ್ಕೊಂಡು ಏನು ಫಸ್ಟಿಂದ ಮಾಡ್ಕೊಂಬೋದು ಆ ರೀತಿ ಆಗ್ತಾ ಇದೆ. ಹಾಗಾಗಿ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಸಮುದಾಯಕ್ಕೆ ಎಲ್ಲೂ ಸೀಮಿತ ಆಗೋಕ್ಕಾಗಲ್ಲ. ರೇಣುಕಾ ಯಲ್ಲಮ್ಮ ದೇವಿ ಅಂದ ತಕ್ಷಣ ಎಲ್ಲ ಸಮುದಾಯದವರು ಒಟ್ಟಿಗೆ ಇದು ಮಾಡುವಂಥದ್ದು ಆ ಅಮ್ಮ ಆದಿಶಕ್ತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಗ್ರಾಮಸ್ಥರನ್ನ ಮತ್ತು ಇಡೀ ನಮ್ಮ ರಾಜ್ಯನ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಾಯಿನ ಬೇಡ್ಕೊತಾ ಇದ್ದೀವಿ. ಸೌದತ್ತಿ ಯಲ್ಲಮ್ಮ ಫೆಬ್ರವರಿ 1ನೇ ತಾರೀಕು ಪುಣ್ಯ. ಇವತ್ತು ಅದ್ದೂರ ಯಮ್ಮನ ಹುಟ್ಟಿನ ಹಬ್ಬದ ಶುಭಾಶಯ ಹೇಳ್ತೀವಿ. ಅದೇ ವರ್ಷ ಇದೇ ಐಪ್ನಲ್ಲಿ ಗ್ರಾಮದಿಂದ ಬಂಗಾರಪೇಟೆ ಹೋಗ್ತಾ ಇದ್ವು. ಈ ಸಲ ಬೇತ್ಮಂಗಲದಲ್ಲಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕಟ್ಟಿದೆ. ಅದಕ್ಕೆ ಹೊಸದಾಗಿ ಇದೇ KGF ತಾಲೂಕಲ್ಲಿ ಹೊಸದ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಸುಮಾರು 20-25 ಪಲ್ಲಕ್ಕಿಗಳು ಎಲ್ಲ ಬೇತ್ಮಂಗಲ ಊರೂರು ಗ್ರಾಮಸ್ಥರು ಎಲ್ಲ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಐಪಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಂಗಿಯರು ಎಲ್ಲ ಸೇರಿ ಒಟ್ಟಾಗಿ ಸೇರಿ ಬೆಳ್ಳೆದರದ ಮಾಡ್ತಾ ಇದ್ದೀವಿ. ಅದೇ ಯಾವುದು ಇದು ರಾಜಕೀಯ ಇಲ್ಲ.
ದೇವಿ ಪಾದಾಲಕ್ಕೆ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪಾದಾಲಕ್ಕೆ. ಭರತ ಹುಣ್ಣಿಮೆಯ ಪ್ರಯುಕ್ತ ಆದಿಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜನ್ಮದಿನ ಆಗಿರುವುದರಿಂದ ಏನು ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿಯಲ್ಲಿ KGF ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಬೇತಮಂಗಲದಲ್ಲಿ ಈ ಬಾರಿ ಬೇತಮಂಗಲ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದನೂ ತಾಯಿಯ ಪಲ್ಲಕ್ಕಿ ಬರಬೇಕು ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ನಿರ್ಧಾರ ತಗೊಂಡಿರೋದು ಪ್ರಯುಕ್ತ ಈ ದಿನ ರಾಯಸನ ಗ್ರಾಮಸ್ಥರು ಹಾಗೂ ಗೋಪೇನಹಳ್ಳಿ ಗ್ರಾಮಸ್ಥರು ಸೇರಿ ನಮ್ಮ ಎರಡೂ ಗ್ರಾಮಗಳಲ್ಲಿ ಇಲ್ಲಿ ಮೆರವಣಿಗೆ ಮಾಡಿಕೊಂಡು ತಾಯಿ ಮೆರವಣಿಗೆ ಮಾಡಿಕೊಂಡು ಬೇತಮಾಳ ಹೋಗ್ತಾ ಇದ್ದೀವಿ. ಬೇತಮಾಳದಲ್ಲಿ ಅದ್ದೂರಿಯಾಗಿ ಇನ್ನು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಪಲ್ಲಕ್ಕಿಗಳು ಒಟ್ಟಿಗೆ ಮೆರವಣಿಗೆ ಮಾಡ್ತಾ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಗೋಪೇನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ದಾರೆ. ಈಗ ಇಲ್ಲಿ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಬೇತಮಾಳ ಹೊರಡಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ.